ಎಲ್ಲರಿಗೂ ಬೆಳಗಿನ ಶುಭೋದಯ. ನನ್ನ ಹೆಸರು ಷಷ್ಠಿ ವಿಶ್ವಾಸ್. ನಾನು 4ನೇ ತರಗತಿಯಿಂದ ಓದುತ್ತಿದ್ದೇನೆ. ಜನನೀಂ ಶಾರದಾಂ ದೇವೀಂ ರಾಮಕೃಷ್ಣಂ ಜಗದ್ಗುರುಂ ಪಾದಪದ್ಮೆ ತಯೋರ್ಷಿತ್ವಾಹ ಪ್ರಣಮಾಮಿರ್ ಮುಹುರ್ಮುಹುಂ ರತ್ನಾಕರ ದೌತಪದಂ ಹಿಮಾಲಯಂ ಕಿರೀಟಿನಿಂ ಬ್ರಹ್ಮರಾಜರ್ಷಿ ರತ್ನಾಢ್ಯಂ ವಂದೇ ಭಾರತ ಮಾತರಂ. ಎಲ್ಲರಿಗೂ ಸ್ವಾತಂತ್ರ್ಯ ದಿನದ ಹಾರ್ದಿಕ ಶುಭಾಶಯಗಳು. 1947ರ ಆಗಸ್ಟ್ 15ರಂದು ನಮಗೆ ಸ್ವಾತಂತ್ರ್ಯ ದೊರೆಯಿತು. ಆದರೆ ಈ ಸ್ವಾತಂತ್ರ್ಯ ಉಚಿತವಾಗಿ ಬಂದದ್ದಲ್ಲ. ಮಹಾತ್ಮ ಗಾಂಧೀಜಿ ಅವರ ಸತ್ಯ ಮತ್ತು ಅಹಿಂಸೆ ಮಾರ್ಗ, ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರ ನನಗೆ ರಕ್ತ ಕೊಡಿ, ನಾನು ನಿಮಗೆ ಸ್ವಾತಂತ್ರ್ಯ ಕೊಡುತ್ತೇನೆ ಎಂಬ ಘೋಷಣೆ, ಭಗತ್ ಸಿಂಗ್ ಅವರ ನಿರ್ಭಯ ದೇಶಭಕ್ತಿ, ರಾಣಿ ಲಕ್ಷ್ಮೀಬಾಯಿ ಅವರ ವೀರತ್ವ, ಸರ್ದಾರ್ ವಲ್ಲಭಭಾಯ್ ಪಟೇಲ್ ಅವರ ರಾಷ್ಟ್ರೀಯ ಏಕೀಕರಣ, ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ ಸಂವಿಧಾನ ರಚನೆ, ಸಂಗೊಳ್ಳಿ ರಾಯಣ್ಣ, ಕಿತ್ತೂರು ರಾಣಿ ಚೆನ್ನಮ್ಮ ಹಾಗೂ ಅನೇಕ ಲಕ್ಷಾಂತರ ಸ್ವಾತಂತ್ರ್ಯ ಹೋರಾಟಗಾರರ ತ್ಯಾಗದಿಂದಲೇ ಇಂದು ನಾವು ಸ್ವತಂತ್ರದಿಂದ ಉಸಿರಾಡುತ್ತಿದ್ದೇವೆ. ಅವರ ತ್ಯಾಗವನ್ನು ನಾವು ಎಂದಿಗೂ ಮರೆಯಬಾರದು. ಈ ಮಣ್ಣು ನಮ್ಮದು, ಈ ಗಾಳಿ ನಮ್ಮದು, ಕಲಕಲನೆ ಹರಿಯುತ್ತಿರುವ ನೀರು ನಮ್ಮದು, ಕಣಕಣದಲ್ಲೂ ಭಾರತೀಯ ರಕ್ತ ನಮ್ಮದು ಎಂಬ ಕುವೆಂಪು ಅವರ ಕವಿತೆಯ ಈ ದೇಶಭಕ್ತಿ ಭಾವನೆ ನಮ್ಮ ಹೃದಯದಲ್ಲಿ ಸದಾ ಜೀವಂತವಾಗಿರಬೇಕು. ಆದರೆ ಇಂದೂ ಸಹ ನಮ್ಮ ದೇಶದ ಮುಂದೆ ಕೆಲವು ಸವಾಲುಗಳಿವೆ. ಭ್ರಷ್ಟಾಚಾರ, ಪರಿಸರ ಮಾಲಿನ್ಯ, ನೀರಿನ ಕೊರತೆ, ಸಾಮಾಜಿಕ ಜಾಲತಾಣಗಳಲ್ಲಿ ಸುಳ್ಳು ಸುದ್ದಿಗಳ ಹರಡುವಿಕೆ, ಮಹಿಳೆಯರ ಸುರಕ್ಷತೆ, ಇಂತಹ ಅನೇಕ ಸಮಸ್ಯೆಗಳು ನಮ್ಮ ದೇಶದ ಮುಂದಿದೆ. ಆದರೆ ನಾವು ಹೆದರಬೇಕಿಲ್ಲ. ನನ್ನ ದೇಶ, ನನ್ನ ಜನ, ನನ್ನ ಮಾನ ಪ್ರಾಣಗನ, ತೀರಿಸುವೆನು ಅದರ ಋಣ ಈ ಒಂದೇ ಜನ್ಮದಿ ಎಂಬ ಭಾವನೆ ನಮ್ಮ ಹೃದಯದಲ್ಲಿದ್ದರೆ ಈ ಎಲ್ಲ ಸಮಸ್ಯೆಗಳನ್ನು ಪರಿಹರಿಸುವ ಶಕ್ತಿ ನಮ್ಮಲ್ಲಿದೆ. ವಿದ್ಯಾರ್ಥಿಗಳಾಗಿ ನಮ್ಮ ಕರ್ತವ್ಯಗಳು: ಪ್ರತಿ ವರ್ಷ ಕನಿಷ್ಠ ಒಂದು ಮರ ನೆಡೋಣ, ರಾಷ್ಟ್ರಧ್ವಜ ಮತ್ತು ರಾಷ್ಟ್ರಗೀತೆಗೆ ಗೌರವ ಸಲ್ಲಿಸೋಣ, ಡಿಜಿಟಲ್ ಮಾಧ್ಯಮವನ್ನು ಜವಾಬ್ದಾರಿಯಿಂದ ಮತ್ತು ಒಳ್ಳೆಯದಕ್ಕೆ ಬಳಸೋಣ, ನೀರು ಮತ್ತು ವಿದ್ಯುತ್ ಉಳಿಸೋಣ. ನನ್ನ ಕನಸಿನ ಭಾರತ. ಭಾರತ ಎಂದರೆ ಕೇವಲ ಒಂದು ದೇಶವಲ್ಲ, ಅದು ಸಾವಿರಾರು ಭಾರತೀಯರ ಕನಸು. ಅದೇ ನನ್ನ ಕನಸಿನ ಭಾರತ. ನನ್ನ ಕನಸಿನ ಭಾರತದಲ್ಲಿ ಹಸಿವು ಇರಬಾರದು, ಬಡತನ ಇರಬಾರದು. ನನ್ನ ಕನಸಿನ ಭಾರತದಲ್ಲಿ ಪ್ರತಿಯೊಬ್ಬ ಮಗುವಿನ ಕೈಯಲ್ಲಿ ಪುಸ್ತಕ ಇರಬೇಕು, ಪ್ರತಿಯೊಬ್ಬ ಯುವಕನ ಕೈಯಲ್ಲಿ ಅವಕಾಶ ಇರಬೇಕು, ಪ್ರತಿಯೊಬ್ಬ ರೈತನ ಮುಖದಲ್ಲಿ ಖುಷಿ ಇರಬೇಕು, ಪ್ರತಿಯೊಬ್ಬ ಸೈನಿಕನ ಕುಟುಂಬದಲ್ಲಿ ಹೆಮ್ಮೆ ಇರಬೇಕು. ನನ್ನ ಭಾರತ ನನ್ನ ಜವಾಬ್ದಾರಿ. ಇಂದಿನ ವಿದ್ಯಾರ್ಥಿಗಳೇ ನಾಳೆಯ ವಿಜ್ಞಾನಿಗಳು, ನಾಳೆಯ ವೈದ್ಯರು, ನಾಳೆಯ ಸೈನಿಕರು, ನಾಳೆಯ ಶಿಕ್ಷಕರು, ನಾಳೆಯ ನಾಯಕರು. ಆದ್ದರಿಂದ ನಮ್ಮ ಕನಸು ದೊಡ್ಡದಾಗಿರಲಿ, ನಮ್ಮ ಗುರಿ ಸ್ಪಷ್ಟವಾಗಿರಲಿ, ನಮ್ಮ ಪ್ರಯತ್ನ ನಿರ್ಭರವಾಗಿರಲಿ. ಡಾಕ್ಟರ್ APJ ಅಬ್ದುಲ್ ಕಲಾಂ ಅವರು ಹೇಳಿದ್ದಂತೆ, ಕನಸು ಎಂದರೆ ನಿದ್ರೆಯಲ್ಲಿ ಕಾಣುವುದಲ್ಲ, ನಿದ್ರೆ ಬರದಂತೆ ಮಾಡುವ ಗುರಿಯೇ ನಿಜವಾದ ಕನಸು. ಆದ್ದರಿಂದ ನಾವೆಲ್ಲರೂ ದೊಡ್ಡ ಕನಸು ಕಾಣೋಣ. ನಮ್ಮ ಭಾರತವನ್ನು ಇನ್ನಷ್ಟು ಬಲಿಷ್ಠ, ಸುಂದರ, ಸ್ವಚ್ಛ, ಸಮಾನತೆಯ ಮತ್ತು ಅಭಿವೃದ್ಧಿ ಹೊಂದಿದ ರಾಷ್ಟ್ರವನ್ನಾಗಿ ಮಾಡುವ ಕನಸು ಕಾಣೋಣ. ನನ್ನ ಭಾರತ ಶಕ್ತಿಶಾಲಿ ಭಾರತ, ನನ್ನ ಭಾರತ ಸ್ವಚ್ಛ ಭಾರತ, ನನ್ನ ಭಾರತ ವಿಶ್ವಕ್ಕೆ ದಾರಿ ತೋರಿದ ಭಾರತ, ನನ್ನ ಭಾರತ ವಿಶ್ವಗುರು ಭಾರತ, ನನ್ನ ಭಾರತ ನನ್ನ ಪ್ರೀತಿಯ ಭಾರತ. ನನ್ನ ಕನಸಿನ ಭಾರತದಲ್ಲಿ ಶಿಕ್ಷಣಕ್ಕೆ ಪ್ರತಿಯೊಬ್ಬರ ಹಕ್ಕು ಮಾತ್ರವಲ್ಲ, ಅದು ಪ್ರತಿಯೊಬ್ಬರ ಶಕ್ತಿಯಾಗಬೇಕಿದೆ. ಅಲ್ಲಿ ಶಾಲೆಗಳಲ್ಲಿ ಕೇವಲ ಅಂಕಗಳನ್ನು ನೀಡುವುದಿಲ್ಲ, ಅವು ಉತ್ತಮ ನಾಗರಿಕರನ್ನು ರೂಪಿಸಬೇಕು. ವಿಶ್ವ ವಿನೂತನ ವಿದ್ಯಾ ಚೇತನ ಸರ್ವಹೃದಯ ಸಂಸ್ಕಾರಿ ಜಯ ಭಾರತಿ. ಬನ್ನಿ, ಈ ಸ್ವಾತಂತ್ರ್ಯ ದಿನವನ್ನು ಕೇವಲ ಧ್ವಜವನ್ನು ಹಾರಿಸದೆ ನಮ್ಮ ಹೃದಯದ ದೇಶಪ್ರೇಮದ ಧ್ವಜವನ್ನು ಹಾರಿಸೋಣ. ಎಲ್ಲರೂ ನನ್ನ ಜೊತೆ ಹೇಳಿ: ವಂದೇ ಮಾತರಂ, ವಂದೇ ಮಾತರಂ, ವಂದೇ ಮಾತರಂ. ಭಾರತ್ ಮಾತಾ ಕಿ ಜೈ. ಶರಣು ಶರಣಾರ್ಥಿಗಳು.